ವಾಕಿಂಗ್ ಶೂಸ್ ತಗೊಟ್ಟಿದ್ದೀನಿ ಮತ್ತು ಆಡೋಕ್ಕೆ ಕೆಳಗಡೆ. ಸೊ ಇದು ಯಾಕಪ್ಪ ಅಂದರೆ ಈ ಥರ ಒಂದು ನಾವು ಯಾವಾಗ ಮೂರ್ತಿಯವರೇ ತಗೊಡ್ತಾಯಿದ್ರು, ಈ ಥರ ಸಣ್ಣ ಪುಟ್ಟ ಒಂದು ತಕ್ಕೊಟ್ರೆ ಎಷ್ಟು ಖುಷಿ ಆಗುತ್ತಲ್ವ. ಇದು ನಾನು ಟ್ಯೂಷನ್ ಮಾಡಿದ ಮೊದಲ ದುಡ್ಡಲ್ಲಿ ನಾನು ತಗೊಟ್ಟಿದ್ದು ಬಿಂದ್ಯಾಗೆ. ಸೊ ಅವಳಿಗೆ ಶೂಸು ಚಿಕ್ಕದಾಗ್ಬಿಟ್ಟಿತ್ತು, ಅದಕ್ಕೋಸ್ಕರ ಇವಾಗ ಶೂಸು ತೊಗೊಂಡ್ಬಂದು. ಈ ಶೂ ಅವನು 300 ರೂಪಾಯಿ ಅಂದ ಅಂಗಡಿಯವನು. ನಾನು 250 ರೂಪಾಯಿ ಕೇಳಿದೆ. ಸೊ ಇಲ್ಲ ಮೇಡಮ್ ಬರಲ್ಲ ಅಂದ. ಆಮೇಲೆ 275 ರೂಪಾಯಿ ಕೊಟ್ವಿ. ಸೊ ಇದು ನಾವು ಹಿಂದೆ ಖರೀದಿ ಮಾಡಿದ್ದು. ಸೊ ಇದು ನಾನು ಮೂರ್ತಿಯವ್ರಿಗೆ ಹೇಳಿದ್ದೆ, ಟ್ಯೂಷನ್ ಫೀಸಲ್ಲಿ ಕೊಡಿಸ್ತೀನಿ, ನಾನು ಸಣ್ಣ ಪುಟ್ಟ ಖರ್ಚು ನೋಡ್ಕೊಳ್ತೇನೆ ಅಂತ. ಮೂರ್ತಿಯವರು ಖುಷಿ ಆಯಿತು. ಯಾಕಂದರೆ ಏನಾದರೂ ನಾವು ಕೊಡಿಸ್ದಾಗ ಎಷ್ಟು ಖುಷಿ ಆಗುತ್ತಲ್ಲ, ನಾವು ಸಂಪಾದನೆ ಮಾಡಿದ್ದು, ನಾವು ಮಕ್ಳಿಗೆ ಕೊಡಿಸೋ ಹಂಗೆ ಇದೆ. ಅದರಲ್ಲಿ ಇರೋ ಖುಷಿನೇ ಬೇರೆ. ನಾವು ತೊಗೊಳೋಕ್ಕಿಂತ ಕೊಡಿಸಿದ್ರೆ ಎಷ್ಟು ಖುಷಿ ಇರುತ್ತಲ್ಲ ಅಂತ ನನಗೆ ಇವತ್ತು ಅದು ಅನುಭವ ಆಯಿತು. ಸೊ ನಿಜ ನನಗೆ ಸಣ್ಣ ಪುಟ್ಟ ಖರ್ಚಿಗೆ ಇನ್ನು ನಾನು ಮಾಡ್ಕೋಬೋದು ಅನ್ನೋ ನನಗೆ ಒಂದು ಧೈರ್ಯನೂ ಬಂತು ಅಂತ ಅನಿಸುತ್ತು. ಹಂಗೂ ಮೂರ್ತಿಯವ್ರು ನಾನು ಕೊಡ್ತೀನಿ, ನೀನು ಇಟ್ಕೊಂಡಿರು ನಿನ್ನ ಖರ್ಚಿಗೆ ಅಂದರು. ಸೊ ಯಾಕೆ ಇದು ಹೇಳ್ತಾಯಿದ್ದೀನಿ ಅಂದರೆ, ಹೆಣ್ಮಕ್ಳಿಗೆ ಪರ್ಸ್ನಲ್ ಖರ್ಚು ಅನ್ನೋದು ಇರುತ್ತೆ. ತುಂಬ ಅದು ಪರ್ಸ್ನಲ್ ಖರ್ಚು ಕೇಳಬೇಕು ಅಂದರೆ ಒಂಥರ ಮುಜುಗರ ಆಗುತ್ತೆ. ಅದಕ್ಕೋಸ್ಕರ ನಾವು ಒಂದು ಪರ್ಸ್ನಲ್ ಖರ್ಚಿಗೋಸ್ಕರ ನಾವು ಏನಾದರೂ ಒಂದು ದುಡಿಯೋ ಪ್ರಯತ್ನ ಪಟ್ಟರೆ ದಾರಿ ಸಿಗುತ್ತೆ ಅಂತ ನಾನು ಒಂದು ಟ್ಯೂಷನ್ನ ಆರಂಭ ಮಾಡಿದ್ದು ಮನೆಯಲ್ಲಿ. ಸೊ ನೋಡಿ, ನಾನು ಫಸ್ಟು ಮೊದಲ ಹುಡುಗಂದು 4th ಸ್ಟ್ಯಾಂಡರ್ಡ್ ಹುಡುಗಂದು ಫೀಸು ನಾನು 350 ರೂಪಾಯಿ ತೊಗೊತಾ ಇರೋದು ಅವನ ಹತ್ರ. ಸೊ ಇದು ನನ್ನ ಮಗಳಿಗೆ ನಾನು ತೊಗೊಂಡಿದ್ದು. ಇಷ್ಟ ಆಯ್ತಮ್ಮ, ಅವಳೇ ಸೆಲೆಕ್ಟ್ ಮಾಡಿದ್ದು. ಸೊ ತುಂಬ ಸಾಫ್ಟ್ ಇದೆ ಮತ್ತು ಚೆನ್ನಾಗಿದೆ ಅಂತ. ಸೊ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಂದ್ಯಾ ಯೂಟ್ಯೂಬ್ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂದರೆ ನಾನು ಈ ಥರ ಹೊಸ ವೀಡಿಯೋಗಳ್ನ ಹಾಕ್ತಾ ಇರೋದು ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ ಅಂತ ಹೇಳ್ತಾಯಿದ್ದೀನಿ. ಶೂಸ್ ತಗೊಡೋದು ಅನ್ಬೋದು. ಸೊ ನಮಗೊಂಥರ ದೊಡ್ಡ ವಿಷಯನೇ ಇದು ನನಗೆ. ಯಾಕಂದರೆ ಯಾವಾಗೂ ಮೂರ್ತಿಯವ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ ನಾನು ಏನಾದರೂ ಮಾಡಬೇಕು, ಏನಾದರೂ ಅರ್ನ್ ಮಾಡಬೇಕು ಅನ್ನೋದು ನನಗೆ ತುಂಬ ಇಷ್ಟ ಆಯಿತು. ಮೂರ್ತಿಯವರು ನನಗೆ ಫ್ರೀಡಮ್ ಕೊಟ್ಟಿದ್ದಾರೆ, ಇಲ್ಲ ಅಂತ ಅಲ್ಲ. ಯಾಕಂದರೆ ಈಗ ನಾನು LIC ಏಜೆನ್ಸಿ ಕೂಡ ಆಗಿದ್ದೀನಿ, ಭೀಮಾ ಸಖಿಯಿಂದ LIC ಏಜೆನ್ಸಿ ಕೂಡ ಆಗಿದ್ದೀನಿ. ಸೊ ಅದು ಕೂಡ ನನಗೊಂದು ತುಂಬ ಒಳ್ಳೆಯ ಒಂದು ದಾರಿ ಅಂತ ನನಗೆ ಅನ್ನಿಸ್ತು. ಸೊ ಕೇಂದ್ರ ಸರ್ಕಾರದಿಂದ ಹೆಣ್ಮಕ್ಳಿಗೆ, ಮಹಿಳೆಯರಿಗೆ ಮಾಡಿರೋದು. ಸೊ ಈ ಒಂದು ಉಪಯೋಗ ನಾನು ತುಂಬ ಪಡ್ಕೋತಾ ಇದ್ದೀನಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ವೆಲ್ಕಮ್ ಟು ಬಿಂದ್ಯಾ ಚಾನಲ್. ಎಲ್ಲರಿಗೂ ಬಿಂದ್ಯಾ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನೋಡಿ, ಶೂಸ್ ಹೊಸ ತೊಗೊಂಡಿದ್ದೀನಿ ಅಂತ ಕೈಯಲ್ಲಿ ಹಿಡ್ಕೊಂಡು ಆಡ್ತಾ ಅವಳೆ. ಅದು ಕೈಯಲ್ಲಿ ಹಿಡಿಯೋದೆಲ್ಲ ಕಾಲಲ್ಲಿ ಹಾಕ್ಕೊಳ್ಳೋದು. ಓಕೆ. ಎಲ್ಲರಿಗೂ ಶುಭ ಸಂಜೆ, ಎಲ್ಲರಿಗೂ ಶುಭ ಭಾನುವಾರ ಎಲ್ಲರ ಮನೇಲೂ ಬಾಡೂಟ ಜೋರಿರುತ್ತೆ. ಸೊ ನೋಡಿ, ಇದು ಒಂದು ನನ್ನ ಪುಟ್ಟ ಅಮೌಂಟಿಂದ ನನ್ನ ಮಗಳಿಗೆ ಪುಟ್ಟ ಖರೀದಿ ಮಾಡಿರೋದು. ತದನಂತರ ಮೂರ್ತಿಯವರು ಈ ಒಂದು ಸ್ಲಿಪ್ಪರ್ ಅವರು ನನಗೆ ಪೇ ಮಾಡಿ ಈಸ್ಕೊಟ್ಟಿದ್ದು. ಸ್ಲಿಪ್ಪರ್ ಎಲ್ಲ ನಿಂದು ಹಳೇದಾಗ್ಬಿಟ್ಟಿದೆ, ಎಲ್ಲಾದರೂ ಹೋಗೋಕ್ಕೆ, ಮದುವೆಗೆ ಅಥವಾ ರಿಸೆಪ್ಷನ್ಗೆ, ಫಂಕ್ಷನ್ಗೆ ಮಾತ್ರ ಯೂಸ್ ಮಾಡು ಇದನ್ನು ಅಂತ ಅವರು ಈಸ್ಕೊಟ್ರು. ನಾನು ಸ್ಲಿಪ್ಪರೆಲ್ಲ ಅಷ್ಟು ಖರೀದಿ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಇರೋದು ಸುಮ್ಮನೆ ದುಡ್ಡು ದಂಡ ಮಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ. ಅದಕ್ಕೋಸ್ಕರ ನನ್ನ ಹತ್ರ ಇಲ್ಲ, ಕಿತ್ತೋಗಿದೆ ಅಂದರೆ ಮಾತ್ರ ನಾನು ತೊಗೊಳ್ಳೋದು. ಅದು ಮೂರ್ತಿಯವ್ರಿಗೆ ತಗೊಡ್ಬೇಕು ಅಂತ ಅನ್ನಿಸ್ತಂತೆ. ತುಂಬ ವರ್ಷ ಆಯಿತು, ತುಂಬ ದಿವಸನೂ ಆಯಿತು ಅಂತ ಇದ್ದರು. ಸೊ ಈ ಸ್ಲಿಪ್ಪರ್ನ ನಾನು ತೊಗೊಂಡೆ. ಇದು ಮೂರ್ತಿಯವರೇ ಪೇ ಮಾಡಿ ತಗೊಟ್ಟಿದ್ದಾರೆ. ಸೊ ಇದು ಬಂದು ರೇಟು ನನಗೆ ಗೊತ್ತಿಲ್ಲ ಸರಿಯಾಗಿ ಅವ್ರು ಎಷ್ಟು ಕೊಟ್ಟರು ಅಂತ. ಸೊ ಸಾಫ್ಟಾಗಿರೋದು ಬೇಕು ಅಂತ ತೊಗೊಂಡಿದ್ದೀನಿ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಗುಡ್ ನೈಟ್, ಶುಭರಾತ್ರಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನೋಡಿ, ಹಾಕ್ಕೊಂಡಾಗಲೇ ಟ್ರೈ ಕೂಡ ಮಾಡಿಬಿಟ್ಲತ್ತ.